ಎತ್ತಿ ಕಾಯುವೆ ನಾನು ರತ್ತೆಯ ಹಾಗೆ ಜನುಮ ಪುರ ನಿನ್ನನ್ನೇ. ವೆಲ್ಕಮ್ ಟು ಮೈ ಚಾನಲ್ ಗಾನು ಪ್ರಕಾಶ್ ವ್ಲಾಗ್ಸ್. ನಾನು ಗಾನಶ್ರೀ. ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹೀಗೆ ಆಚರಿಸ್ತೀವಿ. ಬೆಳಿಗ್ಗೆ 6 ಗಂಟೆ ಅಷ್ಟರಲ್ಲಿ ಮೊದಲನೇ ಪೂಜೆ ಮುಗಿಸಿರ್ತೀವಿ. ಹೀಗೆ ಮನೆಯೆಲ್ಲ ಅಲಂಕಾರ ಮಾಡಿ ನೈಟೇ ಎಲ್ಲ ಅಲಂಕಾರ ಮಾಡಿ ಇಟ್ಕೊಂಡಿರ್ತೀವಿ. ಹೂವೊಂದು ಹಾಕಿರಲ್ಲ ಅಷ್ಟೇ, ಹೂವನ್ನು ಬೆಳಗ್ಗೆ ಎದ್ದು ರೆಡಿ ಮಾಡ್ಕೊತೀವಿ. ಮನೆಯೆಲ್ಲ ಸ್ವಚ್ಛ ಮಾಡಿ ಕಸ ಎಲ್ಲ ಗುಡಿಸಿ ಒರೆಸಿ ನಾವು ಊಟ ಎಲ್ಲ ರೆಡಿ ಮಾಡಿಕೊಂಡು ನೈವೇದ್ಯಕ್ಕೆ ಇಡೋದು ತಿಂಡಿ ಸಾಮಾನೆಲ್ಲ ರೆಡಿ ಮಾಡಿಟ್ಕೊತೀವಿ ಗುರುವಾರನೇ. ಹೀಗೆ ರಾತ್ರಿಯೇ ಸೀರೆ ಉಡಿಸಿ ಅಲಂಕಾರ ಇಟ್ಟಿರ್ತೀವಿ. ಹೂವೆಲ್ಲ ಹಾಕಿರೋದಿಲ್ಲ. ಇದು ಮೊದಲನೇ ಪೂಜೆ 6 ಗಂಟೆಗೆ ನನ್ನ ಯಜಮಾನರು ಮಾಡ್ತಿದ್ದಾರೆ. ಯಾವಾಗಲೂ ನಮ್ಮ ಮನೆಯಲ್ಲಿ ದೇವ್ರ ಪೂಜೆ ಅವ್ರದ್ದೇ ಆಗಿರುತ್ತೆ ಫಸ್ಟು. ಅವ್ರದ್ದಾದಮೇಲೆ ಇನ್ನು ಉಳ್ದವ್ರು ಮಾಡ್ತೀವಿ. ಅವ್ರಿಗೆ ದೇವ್ರ ಮೇಲೆ ತುಂಬ ಭಕ್ತಿ. ಯಾರನ್ನ ಬಿಟ್ಟರು ದೇವ್ರನ್ನ ಮಾತ್ರ ಬಿಡೋದಿಲ್ಲ. ದೇವ್ರನ್ನ ತುಂಬ ನಂಬಿದ್ದಾರೆ. ದೇವರು ಕೂಡ ಅವ್ರ ಕೈನ ಬಿಟ್ಟಿಲ್ಲ ಯಾವತ್ತೂ. ಇದು ಮೊದಲನೇ ಪೂಜೆ 6 ಗಂಟೆಗೆ ನಾವು ಮಾಡ್ತಾಯಿದ್ವಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಬರ್ತಾ ಇರೋ ವೀಡಿಯೋಸ್ಗಳನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ. ಇದು ಮೊದಲನೇ ಪೂಜೆ ಆದಮೇಲೆ 9 ಗಂಟೆಗೆ ತೆಗೆದಿರೋದು. ನಂತರ ಪೂರ್ತಿ ಫುಲ್ಲು 10 ಗಂಟೆ 11 ಗಂಟೆ ಅಷ್ಟರೊಳಗಡೆ ಇನ್ನೂ ಫುಲ್ ಅಲಂಕಾರ ಮಾಡ್ತಾರೆ. ಇದು ಬೆಳಗ್ಗೆ 6 ಗಂಟೆಗೆ ಅಷ್ಟರೊಳಗಡೆ ಒಂದು ಚಿಕ್ಕದಾಗಿ ಪೂಜೆ ಮಾಡಬೇಕು ಅಂತ ಚಿಕ್ಕದಾಗಿ ಅಲಂಕಾರ ಮಾಡಿದ್ದೀವಿ. ಇದು ಬೆಳಗ್ಗೆ 11 ಗಂಟೆ ಅಷ್ಟರೊಳಗಡೆ ಫುಲ್ಲು ಡೆಕೋರೇಷನ್ ಮಾಡ್ತೀವಿ. ಫುಲ್ಲು ಸಂಜೆವರೆಗೂ ಇರುತ್ತೆ. ನನ್ನ ಹಸ್ಬೆಂಡು, ನಾನು, ನನ್ನ ಅತ್ತೆ ಮಾವ, ಆವಾಗ ತಗೊಂಡಿರೋ ಕ್ಲಿಪ್ಪಿಂಗ್ಸ್ ಇದು. ನಮ್ಮ ಮನೇಲಿ ಫುಲ್ಲು ಹೂವಲ್ಲೇ ಅಲಂಕಾರ ಮಾಡಿಬಿಟ್ಟಿರ್ತಾರೆ. ಪ್ರತಿ ವರ್ಷವೂ ಹೀಗೆ ಮಾಡ್ತಾರೆ. ಅಂದ್ಕೊಂಡಿದ್ದೀವಿ ಸಿಂಪಲ್ಲಾಗಿ ಬರೀ ಒಂದೇ ಹಾರ ಹಾಕಿ ಮಾಡಬೇಕು ಅಂತ. ನೋಡೋಣ. ಈ ವರ್ಷ ಸ್ಪೆಷಲ್ ಏನು ಅಂದರೆ ನನ್ನ ಮಗಳು ಈ ವರ್ಷ ಅವಳಿದ್ದಾಳೆ. ಈ ವರ್ಷ ಇವರೇ ನಮ್ಮ ಸ್ಪೆಷಲ್ ಗೆಸ್ಟು. ನನ್ನ 2ನೇ ಮಗಳು. ಇವ್ರು ನನ್ನ ಮಗಳು, ಮೊದಲನೇ ಮಗಳು. ಯಾವಾಗಲೂ ಡ್ಯಾನ್ಸ್ ಆಡ್ತಾ ಇರ್ತಾಳೆ. ನಮ್ಮ ಯಜಮಾನರು, ನನ್ನ ಅಜ್ಜಿ, ನಾನು. ಸಂಜೆ ಪೂಜೆಗೆ ನಾವು ನನ್ನ ಅಕ್ಕಪಕ್ಕದಲ್ಲಿರೋ ಫ್ರೆಂಡ್ಸ್ ಮನೆಗೆ ಹೋಗಿ ಕುಂಕುಮ ತೊಗೊಂಡು ಅವರು ನಮ್ಮ ಮನೆಗೆ ಬರ್ತಾರೆ. ಹೀಗೆ ಸಿಂಪಲಾಗಿ ನಮ್ಮ ವರಮಹಾಲಕ್ಷ್ಮಿ ಆಚರಿಸ್ತೀವಿ. ಸಂಜೆ ಪೂಜೆನ ಸಿಂಪಲಾಗಿ ಮಾಡ್ಕೊತೀವಿ. ಹಾಗೆ ಅದೇ ದಿನ ಕದಲಿಸಿ ಶನಿವಾರ ತೆಗೆದುಬಿಡ್ತೀವಿ.
Thank you for watching my videos.